ನಮಸ್ಕಾರ ವೀಕ್ಷಕರೇ, ವಿಕೆ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಕಲಬುರಗಿಯಲ್ಲಿ ರಾಮನವಮಿಯ ಉತ್ಸವದಲ್ಲಿ ನಾವು ಇಲ್ಲಿ ಯಾವ ರೀತಿ ಆಚರಣೆ ಮಾಡ್ತೀವಿ ಅಂಥೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ತಾ ಇದ್ದೀನಿ. ಸೊ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಮತ್ತು ರಾಮನ ಜನ್ಮದಿನದ ಅಂಗವಾಗಿ ಈ ಆಚರಣೆಯನ್ನು ಯಾವ ಕಾಲದಿಂದ ಬಂದಿದೆ ಅಂತೂ ಸಂಪೂರ್ಣವಾಗಿ ಹೇಳ್ತೇನೆ. ಶ್ರೀರಾಮನವಮಿಯ ಹಿಂದೂ ದೇವರಾದ ರಾಮನ ಹುಟ್ಟಿದ ದಿನ. ಶ್ರೀ ರಾಮಾಯಣದ ಕಥಾನಾಯಕ ಹಾಗೂ ಆದಿಕಾಲದ ಭಾರತ ಅಯೋಧ್ಯೆಯ ರಾಜ ದಶರಥ ಮಹಾರಾಜ ರಾಮನ ತಂದೆ. ಹಿಂದೂ ಸಂಪ್ರದಾಯದಲ್ಲಿ ರಾಮನನ್ನು ವಿಷ್ಣುವಿನ ಅವತಾರವಾಗಿ ಪೂಜಿಸಲಾಗುತ್ತದೆ. ಶ್ರೀ ರಾಮನವಮಿಯ ಉಗಾದಿಯ 8 ದಿನಗಳ ನಂತರ ಚೈತ್ರ ಮಾಸದ ಶುಕ್ಲಪಕ್ಷದಲ್ಲಿ ಆಚರಿಸಲಾಗುತ್ತದೆ. ಈ ದಿನವನ್ನು ರಾಮನ ಕಥಾ ವಾಚನಗೋಷ್ಠಿಗಳ, ಹಿಂದೂ ಪವಿತ್ರ ಮಹಾಕಾವ್ಯವಾದ ರಾಮಾಯಣ ಸೇರಿದಂತೆ ರಾಮನ ಕಥೆಯನ್ನು ಓದಿ ಅನುಸರಿಸಲಾಗಿದೆ. ಈ ದಿನದಂದು ಕೆಲವು ವೈಷ್ಣವ ಹಿಂದೂಗಳು ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ, ಇತರರು ತಮ್ಮ ಮನೆಯಲ್ಲಿಯೇ ಪ್ರಾರ್ಥಿಸುತ್ತಾರೆ ಮತ್ತು ಕೆಲವರು ಪೂಜೆ ಮತ್ತು ಆರತಿಯ ಭಾಗವಾಗಿ ಸಂಗೀತದೊಂದಿಗೆ ಭಜನೆ ಅಥವಾ ಕೀರ್ತನೆಯಲ್ಲಿ ಭಾಗವಹಿಸುತ್ತಾರೆ. ಕೆಲವು ಭಕ್ತರು ಶಿಶು ರಾಮನ ಸಣ್ಣ ಪ್ರತಿಮೆಗಳನ್ನು ತೆಗೆದುಕೊಂಡು ಅದಕ್ಕೆ ಅಭಿಷೇಕವನ್ನು ಮಾಡಿ ವಸ್ತ್ರವನ್ನು ತೊಡಿಸಿ ನಂತರ ಅದನ್ನು ತೊಟ್ಟಿಲಲ್ಲಿ ಇರಿಸುವ ಮೂಲಕ ಪೂಜಿಸುತ್ತಾರೆ. ದತ್ತಿ ಕಾರ್ಯಕ್ರಮಗಳಲ್ಲಿ ಮತ್ತು ಹಲವು ಸಂಪ್ರದಾಯಗಳಲ್ಲಿ ಭೋಜನವನ್ನು ಆಚರಿಸಲಾಗುತ್ತದೆ. ಈ ಹಬ್ಬವು ಅನೇಕ ಹಿಂದೂಗಳಿಗೆ ನೈತಿಕ ಪ್ರತಿಬಿಂಬದ ಒಂದು ಸಂದರ್ಭವಾಗಿದೆ. ಕೆಲವರು ಈ ದಿನದಂದು ವ್ರತ ಉಪವಾಸ ಮಾಡುತ್ತಾರೆ. ಈ ದಿನದ ಪ್ರಮುಖ ಆಚರಣೆಗಳು ಅಯೋಧ್ಯೆ ಮತ್ತು ಉತ್ತರ ಪ್ರದೇಶದಲ್ಲಿ ಸೀತಾಮಹಿ, ಬಿಹಾರ್ ಮತ್ತು ಭದ್ರಾಚಲಂ, ತೆಲಂಗಾಣ ಕೋದಂಡರಾಮ ದೇವಸ್ಥಾನ ಮತ್ತು ರಾಮೇಶ್ವರಂನಲ್ಲಿ ತಮಿಳುನಾಡಿನಲ್ಲಿ ಕಾಣಬಹುದು. ರಥಯಾತ್ರೆಗಳು. ರಥದ ಶೋಭಾಯಾತ್ರೆ ಎಂದು ಕರೆಯಲ್ಪಡುವ ರಥದ ಮೆರವಣಿಗೆಯಲ್ಲಿ ಸೀತೆ, ಅವರ ಸಹೋದರ ಲಕ್ಷ್ಮಣ ಮತ್ತು ಹನುಮಾನ್ ಇವರನ್ನು ಹಲವಾರು ಸ್ಥಳಗಳಿಗೆ ಕರೆದೊಯ್ಯಲಾಗುತ್ತದೆ. ಅಯೋಧ್ಯೆಯಲ್ಲಿ ಅನೇಕರು ಪವಿತ್ರವಾದ ಸರಯ ನದಿಯಲ್ಲಿ ಸ್ನಾನ ಮಾಡಿ ನಂತರ ರಾಮನ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ. ರಾಮನವಮಿಯಂದು ದಕ್ಷಿಣ ಭಾರತದ ಮನೆಗಳಲ್ಲಿ, ಮುಖ್ಯವಾಗಿ ಕರ್ನಾಟಕದಲ್ಲಿ, ಪಾನಕ ಹಾಗೂ ಕೋಸಂಬರಿಗಳನ್ನು ಬಂದವರಿಗೆ ನೀಡಿ ಆಚರಿಸಲಾಗುತ್ತದೆ. ರಾಮನವಮಿಗಳಲ್ಲಿ ಮಂದಿರಗಳಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಗುತ್ತದೆ. ಈಗಿನ ಅಯೋಧ್ಯೆಯಲ್ಲಿ, ತಮಿಳುನಾಡಿನ ರಾಮೇಶ್ವರಂನಲ್ಲಿ ಈ ದಿನದಂದು ಶ್ರೀರಾಮನ ಪೂಜೆಗಾಗಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾರೆ. ಒಂದು ದಿನದ ಉಪವಾಸ, ಭಗವಾನ್ ರಾಮನನ್ನು ಪೂಜಿಸುವುದು ಸೇರಿದಂತೆ ಮಹಾಕಾವ್ಯ ರಾಮಾಯಣವನ್ನು ಆಲಿಸುವುದು ದಿನದಂದು ವಿಶೇಷ. ಇವರೆಲ್ಲದರ ನಡುವೆ ಭಗವಾನ್ ರಾಮ ಮತ್ತು ಸೀತಾದೇವಿಯ ವಿದ್ಯುಕ್ತ ವಿವಾಹವನ್ನು ನಡೆಸುವುದು, ರಾಮನವಮಿಯ ಮೆರವಣಿಗೆ ನಡೆಸುವುದು ವಾಡಿಕೆಯಾಗಿದೆ. ಕರ್ನಾಟಕದಾದ್ಯಂತ ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತ ಕಚೇರಿಗಳು ಆಯೋಜಿಸಲ್ಪಡುತ್ತವೆ. ಇದರಲ್ಲಿ ಕರ್ನಾಟಕದ ಹಾಗೂ ಇತರ ರಾಜ್ಯಗಳಿಗೆ ಸಂಗೀತ ವಿದ್ವಾಂಸರು ಬಂದು ಪಾಲ್ಗೊಳ್ಳುತ್ತಾರೆ. ಪೂರ್ವ ಭಾರತದ ರಾಜ್ಯಗಳಾದ ಒಡಿಶಾ, ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಜಗನ್ನಾಥ ದೇವಾಲಯಗಳು ಮತ್ತು ಪ್ರಾದೇಶಿಕ ವೈಷ್ಣವ ಸಮುದಾಯದವರು ರಾಮನವಮಿಯ ಆಚರಿಸುತ್ತಾರೆ ಮತ್ತು ಬೇಸಿಗೆಯಲ್ಲಿ ತಮ್ಮ ವಾರ್ಷಿಕ ಜಗನ್ನಾಥ ರಥಯಾತ್ರೆಗಳ ಸಿದ್ಧತೆಗಳು ಪ್ರಾರಂಭವಾಗುವ ದಿನದಂದು ಪರಿಗಣಿಸುತ್ತಾರೆ. ಇಸ್ಕಾನ್ಗೆ ಸಂಬಂಧಿಸಿದ ಭಕ್ತರು ಹಗಲಿನಲ್ಲಿ ಹೊತ್ತಿನಲ್ಲಿ ಉಪವಾಸ ಮಾಡುತ್ತಾರೆ. ಬೆಳೆಯುತ್ತಿರುವ ಸ್ಥಳೀಯರು ಹಿಂದೂ ಸಭೆಯ ಅಗತ್ಯಗಳನ್ನು ತಿಳಿಸುವ ಉದ್ದೇಶದಿಂದ ಹಲವಾರು ಇಸ್ಕಾನ್ ದೇವಾಲಯಗಳಿಗೆ ರಜೆ ಸಂದರ್ಭದಲ್ಲಿ ಪ್ರಮುಖ ಆಚರಣೆ ಪರಿಚಯಿಸಿದವು. ಈ ಉತ್ಸವದ ಮಹತ್ವವು ದುಷ್ಟರ ಮೇಲೆ ಒಳ್ಳೆಯತನ ವಿಜಯ, ಅಧರ್ಮವನ್ನು ಸೋಲಿಸಿ ಧರ್ಮವನ್ನು ಸ್ಥಾಪನೆಯನ್ನು ಮಾಡಿದ ಕಾರ್ಯವನ್ನು ಸೂಚಿಸುತ್ತದೆ. ಶ್ರೀರಾಮನು ಸೂರ್ಯದೇವ ಪೂರ್ವಜನೆಂದು ಜನ ನಂಬುತ್ತಾರೆ. ಸಂತ ರಾಮ್ಪಾಲ್ ಜಿ ಅವರ ಭಕ್ತರು ಆದಿ ರಾಮ್, ಸುಪ್ರೀಂ ರಾಮ್ ಬಗ್ಗೆ ಕಬೀರ್ ಸಾಹೇಬ್ ಅವರ
ಬನೀಸ್ ಪಠಣ ಮಾಡುವ ಮೂಲಕ ಈ ದಿನವನ್ನು ಕಳೆಯುತ್ತಾರೆ. ಅವರು ಸರ್ವೋಚ್ಚ ಸೃಷ್ಟಿಕರ್ತ ಎಂದು ಪರಿಗಣಿಸುತ್ತಾರೆ. ಭಾರತದಲ್ಲಿ ಹಲವೆಡೆ ರಾಮನವಮಿಯ ಆಚರಣೆ. ಉತ್ತರ ಪ್ರದೇಶ, ಬಿಹಾರ, ಜಾರ್ಖಂಡ್, ತೆಲಂಗಾಣ, ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಕೂಡ ನೆಲೆಸಿರುವ ಭಾರತೀಯ ಹಿಂದೂಗಳು ವಲಸಿಗರು ಆಚರಿಸುವ ಹಿಂದೂ ಹಬ್ಬಗಳಲ್ಲಿ ರಾಮನವಮಿಯ ಒಂದು ಹಬ್ಬವಾಗಿದೆ. ರಾಮನವಮಿಯ ಹಿಂದೂ ಧರ್ಮದಲ್ಲಿ ಅತ್ಯಂತ ಜನಪ್ರಿಯವಾಗಿ ಪೂಜಿಸಲ್ಪಡುವ ದೇವತೆಗಳಲ್ಲಿ ಒಬ್ಬನಾದ ರಾಮನ ಜನನವನ್ನು ಆಚರಿಸುವ ಒಂದು ಹಿಂದೂ ಹಬ್ಬವಾಗಿದ್ದು, ವಿಷ್ಣುವಿನ 7ನೇ ಅವತಾರವಾದ ಎಂದು ಹೇಳುತ್ತಾರೆ. ಸದಾಚಾರ, ಉತ್ತಮ ನಡವಳಿಕೆ ಮತ್ತು ಸದ್ಗುಣದ ಮೂಲಕ ಆದರ್ಶ ರಾಜ ಮತ್ತು ಮಾನವನಾಗಿರುವುದರಿಂದ ಅವನನ್ನು ಹಿಂದೂ ಧರ್ಮದಲ್ಲಿ ಲಾಂಛನವಾಗಿ ಪರಿಗಣಿಸಲಾಗುತ್ತದೆ. ಹಬ್ಬವು ಹಿಂದೂ ಕ್ಯಾಲೆಂಡರ್ಗಳ ಕೊನೆಯ ತಿಂಗಳಾದ ಚೈತ್ರ ಮಾಸ ಹಾಗೂ ಚಂದ್ರಚಕ್ರದ ಪ್ರಕಾಶಮಾನವಾದ ಅರ್ಧ 9ನೆಯ ದಿನದಂದು ಬರುತ್ತದೆ. ಇದು ವಸಂತಕಾಲದಲ್ಲಿ ಚೈತ್ರ ನವರಾತ್ರಿ ಹಬ್ಬದ ಭಾಗವಾಗಿದೆ. ರಾಮನವಮಿಯ ಭಾರತದಲ್ಲಿ ಸರ್ಕಾರಿ ನೌಕರರಿಗೆ ರಜೆ ದಿನವಾಗಿದೆ. ರಾಮನವಮಿಗೆ ಸಂಬಂಧಿಸಿದ ಆಚರಣೆಗಳು ಮತ್ತು ಪದ್ಧತಿಗಳು ಭಾರತದಾದ್ಯಂತ ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತದೆ. ರಾಮನ ಕಥೆಯನ್ನು ನಿರೂಪಿಸುವ ಹಿಂದೂ ಮಹಾಕಾವ್ಯ ರಾಮಾಯಣವನ್ನು ಪಠಿಸುವ ಮೂಲಕ ಈ ದಿನವನ್ನು ಗುರುತಿಸಲಾಗುತ್ತದೆ. ವೈಷ್ಣವ ಹಿಂದೂಗಳು ದೇವಾಲಯಗಳಿಗೆ ಭೇಟಿ ನೀಡುವ, ಪ್ರಾರ್ಥಿಸುವುದು, ಉಪವಾಸ ಮಾಡುವುದು, ಆಧ್ಯಾತ್ಮಿಕ ಪ್ರವಚನಗಳ ಕೇಳುವುದು ಮತ್ತು ಭಜನೆ ಅಥವಾ ಕೀರ್ತನೆಗಳನ್ನು ಹಾಡುವ ಮೂಲಕ ಹಬ್ಬವನ್ನು ಆಚರಿಸುತ್ತಾರೆ. ಈ ಕೆಲವು ಭಕ್ತರು ರಾಮನ ಚಿತ್ರವನ್ನು ತೊಟ್ಟಿಲಲ್ಲಿ ಇರಿಸುವ ಮೂಲಕ ಶಿಶುವಿನಂತೆ ಪೂಜೆ ಸಲ್ಲಿಸುತ್ತಾರೆ. ದತ್ತಿ ಕಾರ್ಯಕ್ರಮಗಳು ಹಾಗೂ ಸಮುದಾಯಗಳ ಭೋಜನಗಳು ಸಹ ಆಯೋಜಿಸಲಾಗುತ್ತದೆ. ಈ ಹಬ್ಬವು ಅನೇಕ ಹಿಂದೂಗಳಿಗೆ ನೈತಿಕ ಪ್ರತಿಬಿಂಬದ ಸಂದರ್ಭವಾಗಿದೆ. ಈ ದಿನದಂದು ಪ್ರಮುಖ ಆಚರಣೆಗಳು ಅಯೋಧ್ಯೆಯ ರಾಮ ಮಂದಿರ ಮತ್ತು ಭಾರತದಾದ್ಯಂತ ಹಲವಾರು ರಾಮ ದೇವಾಲಯಗಳಲ್ಲಿ ನಡೆಯುತ್ತವೆ. ರಾಮ, ಸೀತೆ, ಲಕ್ಷ್ಮಣ ಮತ್ತು ಹನುಮಂತರ ರಥಯಾತ್ರೆಗಳು, ರಥ ಮೆರವಣಿಗೆಗಳು ಹಲವಾರು ಸ್ಥಳಗಳಲ್ಲಿ ನಡೆಯುತ್ತವೆ. ಅಯೋಧ್ಯೆಯಲ್ಲಿ ಅನೇಕರು ಪವಿತ್ರ ನದಿ ಸರಯುದಲ್ಲಿ ಸ್ನಾನ ಮಾಡಿ ನಂತರ ರಾಮ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ರಾಮನ ಜನನದ ಬಗ್ಗೆ ವಿವರಗಳಲ್ಲಿ ವಾಲ್ಮೀಕಿಯ ರಾಮಾಯಣ ಮತ್ತು ಮಹಾಭಾರತದಲ್ಲಿ ಉಲ್ಲೇಖಿಸಲಾಗಿದೆ. ಗಮನಿಸಿದಂತೆ ರಾಮನು ಅಯೋಧ್ಯದಲ್ಲಿ ನಗರದಲ್ಲಿ ರಾಜ ದಶರಥ ಮತ್ತು ರಾಣಿ ಕೌಸಲ್ಯರಿಗೆ ಜನಿಸಿದನು. ರಾಜ ದಶರಥನಿಗೆ 3 ಪತ್ನಿಯರು, ಕೌಸಲ್ಯ, ಕೈಕೇಯಿ ಮತ್ತು ಸುಮಿತ್ರ. ಆದರೆ ಹಲವು ವರ್ಷಗಳ ಕಾಲ ಪುತ್ರರಿಲ್ಲದವನಿದ್ದಾಗ ಉತ್ತರಾಧಿಕಾರಿಯಾಗಿ ಹತಾಶನಾದ ದಶರಥನು ಋಷ್ಯಶೃಂಗ ಮತ್ತು ಋಷಿಯ ಅಧಿಕಾರದಡಿಯಲ್ಲಿ ಒಂದು ಯಜ್ಞವನ್ನು ಆಯೋಜಿಸಿದನು. ಅದು ಬೆಂಕಿಯಿಂದ, ಅಕ್ಕಿ ಮತ್ತು ಹಾಲಿನ ಪಾತ್ರೆಯೊಂದಿಗೆ ಹೊರಹೊಮ್ಮಿದ ಆಕಾಶ ವ್ಯಕ್ತಿಯೊಂದಿಗೆ ಕೊನೆಗೊಂಡಿತು. ಈ ಸೂಚನೆಯಂತೆ ರಾಜನು ಮಡಿಕೆಯ ವಿಷಗಳನ್ನು ತನ್ನ ಹೆಂಡತಿಯಲ್ಲಿ ಕುಡಿಯಲು ಹಂಚಿದನು. ಪರಿಣಾಮವಾಗಿ ಕೌಸಲ್ಯನು ಚೈತ್ರದ ಮಾರ್ಚ್, ಏಪ್ರಿಲ್ ಮತ್ತು ಚಂದ್ರ ಚಕ್ರದ ಪ್ರಕಾಶಮಾನವಾದ ಅರ್ಧದ ಶುಕ್ಲ ಪಕ್ಷ 9ನೇ ದಿನದಂದು ರಾಮನವಮಿಯ ಜನ್ಮ ನೀಡಿದಳು. ಇದನ್ನು ರಾಮನವಮಿ ಎಂದು ಕರೆಯುತ್ತಾರೆ. ಇದಲ್ಲದೆ ಕೈಕೇಯಿ ಭರತ ಮತ್ತು ಸುಮಿತ್ರ ಅವಳಿ ಮಕ್ಕಳಿಗೆ ಜನ್ಮ ನೀಡಿದಳು. ಲಕ್ಷ್ಮಣ ಮತ್ತು ಶತ್ರುಘ್ನ ಹೀಗೆ 4 ಗಂಡು ಮಕ್ಕಳ ಜನ್ಮದೊಂದಿಗೆ ದಶರಥನ ಆಸೆ ಈಡೇರಿತು. ಆಚರಣೆಗಳು ಯಾವ ರೀತಿ ಮಾಡುತ್ತವೆ ಎಂಬುದು ಕೂಡ ಸಂಪೂರ್ಣವಾಗಿ ತಿಳಿಯೋಣ. ರಾಮನ ಜೀವನದ ಬಗ್ಗೆ ರಾಮಾಯಣ ದಂತಕಥೆಗಳಲ್ಲಿ ಉಲ್ಲೇಖಿಸಲಾದ ಹಲವಾರು ನಗರಗಳು ಪ್ರಮುಖ ಆಚರಣೆಗಳು ಆಚರಿಸುತ್ತವೆ. ಇವುಗಳಲ್ಲಿ ಅಯೋಧ್ಯೆ ಉತ್ತರ ಪ್ರದೇಶ, ರಾಮೇಶ್ವರಂ ತಮಿಳುನಾಡು, ಭದ್ರಾಚಲಂ ತೆಲಂಗಾಣ ಮತ್ತು ಸೀತಾಮಹಿಷಿ ಬಿಹಾರ ಸೇರಿವೆ. ರಾಮನವಮಿಗೆ ಸಂಬಂಧಿಸಿದ ಆಚರಣೆಗಳು ಮತ್ತು ಪದ್ಧತಿಗಳು ಭಾರತದಾದ್ಯಂತ ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗುತ್ತವೆ. ಈ ಸಂಪ್ರದಾಯಗಳಲ್ಲಿ ಹಲವು ಮತ್ತು ರಾಮಾಯಣದ ಪ್ರವಚನಗಳು, ಓದುವುದು ಮತ್ತು ಕೇಳುವುದು, ರಥಯಾತ್ರೆಗಳ ರಥ ಮೆರವಣಿಗೆಗಳಲ್ಲಿ ದತ್ತಿ ಕಾರ್ಯಕ್ರಮಗಳನ್ನು ಆಯೋಜಿಸುವುದು,
ರಾಮ ಮತ್ತು ಸೀತೆಯ ವಿವಾಹ ಮೆರವಣಿಗೆಯನ್ನು ಕಲ್ಯಾಣೋತ್ಸವ ಆಯೋಜಿಸುವುದು ಮತ್ತು ರಾಮನ ಜೀವನ ಕಥೆಗಳಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಸೀತಾ ಲಕ್ಷ್ಮಣ ಮತ್ತು ಹನುಮಂತರಿಗೆ ಪೂಜೆ ಸಲ್ಲಿಸುವುದು ಸಹ ಸೇರಿದೆ. ಹಿಂದೂ ಸೌರ ದೇವತೆಯಾದ ಸೂರ್ಯನನ್ನು ಕೆಲವು ಸಮುದಾಯಗಳನ್ನು ಪೂಜಿಸುತ್ತವೆ. ಕರ್ನಾಟಕದಲ್ಲಿ ರಾಮನವಮಿಯನ್ನು ಸ್ಥಳೀಯ ಮಂಡಳಿಗಳು, ಸಂಸ್ಥೆಗಳು ಮತ್ತು ಬೀದಿಗಳಲ್ಲಿ ಉಚಿತ ಪಾನಕ, ಬೆಲ್ಲದ ಪಾನೀಯ ಮತ್ತು ಕೆಲವು ಆಹಾರಗಳನ್ನು ಮತ್ತು ತಂಪು ಪಾನೀಯಗಳನ್ನು ವಿತರಿಸುವ ಮೂಲಕ ಆಚರಿಸಲಾಗುತ್ತದೆ. ಹೆಚ್ಚುವರಿಯಾಗಿ ಕರ್ನಾಟಕದ ಬೆಂಗಳೂರಿನಲ್ಲಿ ಶ್ರೀ ರಾಮ ಸೇನಾ ಮಂಡಳಿ ಆರ್.ಟಿ. ಚಾಮರಾಜನಗರ ಭಾರತದಾದ್ಯಂತ ಅತ್ಯಂತ ಪ್ರತಿಷ್ಠಿತ ಒಂದು ತಿಂಗಳ ಕಾಲ ನಡೆಯುವ ಶಾಸ್ತ್ರೀಯ ಸಂಗೀತ ಉತ್ಸವವನ್ನು ಆಯೋಜಿಸುತ್ತದೆ. ಈ ವರ್ಷದ 80 ವರ್ಷಗಳ ಹಳೆಯ ಸಂಗೀತ ಸಂಭ್ರಮದ ವಿಶಿಷ್ಟತೆಯನ್ನು ಕರ್ನಾಟಕದ ದಕ್ಷಿಣ ಭಾರತದ ಮತ್ತು ಹಿಂದೂಸ್ಥಾನಿ ಉತ್ತರ ಭಾರತೀಯ ಎರಡೂ ಪ್ರಕಾರಗಳಿಂದ ಪ್ರಸಿದ್ಧ ಭಾರತೀಯ ಎರಡು ಶಾಸ್ತ್ರೀಯ ಸಂಗೀತಗಾರರಾದ ತಮ್ಮ ಧರ್ಮವನ್ನು ಲೆಕ್ಕಿಸದೆ ಕೆಳಗೆ ಇಳಿದು ರಾಮ ಮತ್ತು ನೆರೆದ ಪ್ರೇಕ್ಷಕರಿಗೆ ತಮ್ಮ ಸಂಗೀತವನ್ನು ಪ್ರಸ್ತುತಿಯನ್ನು ನೀಡುತ್ತಾರೆ. ಪೂರ್ವ ಭಾರತದ ರಾಜ್ಯಗಳಾದ ಒಡಿಶಾ, ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಜಗನ್ನಾಥ ದೇವಾಲಯಗಳ ಮತ್ತು ಪ್ರಾದೇಶಿಕ ವೈಷ್ಣವ ಸಮುದಾಯವು ರಾಮನವಮಿಯನ್ನು ಆಚರಿಸುತ್ತದೆ ಮತ್ತು ಬೇಸಿಗೆಯಲ್ಲಿ ತಮ್ಮ ವಾರ್ಷಿಕ ಜಗನ್ನಾಥ ರಥಯಾತ್ರೆಗೆ ಸಿದ್ಧತೆಗಳು ಕೂಡ ಪ್ರಾರಂಭಿಸುತ್ತಾರೆ. ನೇಪಾಳವು ರಾಮನವಮಿಯನ್ನು ವಿಶೇಷ ಉತ್ಸಾಹದಿಂದ ಆಚರಿಸುತ್ತದೆ. ವಿಶೇಷವಾಗಿ ಜನಕಪುರದ ಸೀತೆಯ ಜನ್ಮಸ್ಥಳದ ಜಾನಕಿ ದೇವಸ್ಥಾನದಲ್ಲಿ ದೇವಾಲಯವು ವಾರಪೂರ್ತಿ ಆಚರಣೆಗಳನ್ನು ಆಯೋಜಿಸುತ್ತದೆ. ಇದರಲ್ಲಿ ಪವಿತ್ರ ಬಾವಿಗಳಿಂದ ಹಾಲು ಮತ್ತು ನೀರಿನಲ್ಲಿ ರಾಮನ ಪ್ರತಿಮೆಯನ್ನು ಧಾರ್ಮಿಕ ಸ್ನಾನವನ್ನು ಸೇರಿದ ಸ್ಥಳೀಯ ಸಂಪ್ರದಾಯಗಳ ಮಿಥಿಲಾ ಸಂಸ್ಕೃತಿಯ ಅಂಶಗಳು ಮತ್ತು ಜ್ಯಾಮಿತೀಯ ಮಾದರಿಗಳು ಮತ್ತು ನೈಸರ್ಗಿಕ ಬಣ್ಣಗಳನ್ನು ಒಳಗೊಂಡ ವಿಶಿಷ್ಟ ಕಲಾ ಪ್ರಕಾರಗಳೊಂದಿಗೆ ಸಂಯೋಜಿಸುತ್ತಾರೆ. ಇಸ್ಕಾನ್ಗೆ ಸಂಬಂಧಿಸಿದಂಥ ಭಕ್ತರು ದಿನವಿಡೀ ಉಪವಾಸ ಹಿಂದೂ ಧರ್ಮಗಳಲ್ಲಿ ಮಾಡುತ್ತಾರೆ. ಸ್ಥಳೀಯ ಹಿಂದೂ ಸಭೆಯ ಅಗತ್ಯವನ್ನು ಪೂರೈಸುವ ದೃಷ್ಟಿಯಿಂದ ಹಲವಾರು ಇಸ್ಕಾನ್ ದೇವಾಲಯಗಳ ರಜಾದಿನಗಳ ಸಂದರ್ಭದಲ್ಲಿ ಹೆಚ್ಚು ಪ್ರಮುಖವಾದ ಆಚರಣೆಯನ್ನು ಪರಿಚಯಿಸಿದವು. ಆದಾಗ್ಯೂ ಭಕ್ತರು ಉಪವಾಸ ಮಾಡುವ ನಿರ್ದಿಷ್ಟ ಹೆಚ್ಚುವರಿ ಅವಶ್ಯಕತೆಯೊಂದಿಗೆ ಇದು ಸಾಂಪ್ರದಾಯಿಕ ಗೌರವಬದ್ಧ ಕ್ಯಾಲೆಂಡರ್ನಲ್ಲಿ ಕೂಡ ಗಮನಾರ್ಹವಾಗಿದೆ. ಏಪ್ರಿಲ್ 17 ಮತ್ತು 2024ರಂದು ಅಯೋಧ್ಯೆ ರಾಮಮಂದಿರದ ಪವಿತ್ರೀಕರಣದ ನಂತರ ಮೊದಲ ರಾಮನವಮಿಯನ್ನು ಭಾರತದಾದ್ಯಂತ ಸಾವಿರಾರು ಭಕ್ತರು ಆಚರಿಸಿದರು. ಈ ಸಂದರ್ಭದಲ್ಲಿ ರಾಮಮಂದಿರವು ಮಧ್ಯಾಹ್ನದ ಸಮಯದಲ್ಲಿ ಒಂದು ವಿಶಿಷ್ಟ ಘಟನೆಯೊಂದಿಗೆ ಸಾಕ್ಷಿಯಾಯಿತು. ರಾಮಲೀಲಾ ಮೂರ್ತಿಯನ್ನು ಹಣೆಯನ್ನು ಸೂರ್ಯತಿಲಕ ಎಂದು ಕರೆಯಲ್ಪಡುವ ಸೂರ್ಯನ ಬೆಳಕಿನ ಕಿರಣದಿಂದ ಅಭಿಷೇಕಿಸಲಾಗುತ್ತದೆ. ಪ್ರಪಂಚದಾದ್ಯಂತ ಹಲವಾರು ಭಕ್ತರು ಈ ಕಾರ್ಯಕ್ರಮವನ್ನು ನೇರಪ್ರಸಾರವಾಗಿ ನೋಡುತ್ತಾರೆ. ರಾಮನವಮಿಯ ಸಮಯದಲ್ಲಿ ರಾಮನ ಬಗ್ಗೆ ಸಾಹಿತ್ಯವನ್ನು ಓದುವುದು ಮತ್ತು ಕೇಳುವುದು ಸಾಮಾನ್ಯ ಅಭ್ಯಾಸವಾಗಿದೆ. ರಾಮನವಮಿಗೆ ಮುಂಚಿತವಾಗಿ ಒಂದು ವಾರದವರೆಗೆ ಸಂಪೂರ್ಣ ರಾಮಾಯಣವನ್ನು ರಾಮನ ಸಾಹಸಗಳನ್ನು ಒಳಗೊಂಡಿರುವ ಹಿಂದೂ ಮಹಾಕಾವ್ಯ ಪಠ್ಯದ ಆರಂಭಿಕ ಆವೃತ್ತಿಯನ್ನು ಋಷಿ ವಾಲ್ಮೀಕಿ ಕೂಡ ರಚಿಸಿದ್ದಾರೆ. ಈ ಕಾಲದ ಸ್ಥಳೀಯ ಭಾಷೆಯಲ್ಲಿ ಬರೆಯಲಾದ ರಾಮಾಯಣದ ನಂತರ ಆವೃತ್ತಿಯಾದ ತುಳಸಿದಾಸರ ರಾಮಚರಿತಮಾನಸವನ್ನು ಸಹ ಜನಪ್ರಿಯವಾಗಿ ಪಠಿಸಲಾಗುತ್ತದೆ. ರಾಮಚರಿತಮಾನಸಗಳ ರಚನೆ ಪ್ರಾರಂಭವು ರಾಮನವಮಿಯಂದು ಪ್ರಾರಂಭವಾಯಿತು. ರಾಮಲೀಲಾ ಎಂದು ಕರೆಯಲ್ಪಡುವ ಸಾರ್ವಜನಿಕ ನಾಟಕ ಪ್ರದರ್ಶನವನ್ನು ವಾರ್ಷಿಕವಾಗಿ ರಾಮನವಮಿಯ ಮತ್ತು ವಿಜಯದಶಮಿಯ ಹಬ್ಬಗಳಂದು ಆಯೋಜಿಸಲಾಗುತ್ತದೆ. ರಾಮಲೀಲಾವು ಸಂಗೀತ, ನಾಟಕ, ನೃತ್ಯ ಮತ್ತು ಇತರ ವಿವಿಧ ಮಾಧ್ಯಮಗಳ ಮೂಲಕ ರಾಮನ ಕಥೆಯನ್ನು ಸಂಕ್ಷೇಪಿಸುತ್ತಾರೆ.
ರಾಮಲೀಲಾದ ಅಭಿನಂದನೆಗಳು. ತುಳಸಿದಾಸರ ರಾಮಚರಿತ್ರೆ ಮಾನಸಗಳು ಪ್ರೇರಿತವಾಗಿದೆ. ರಾಮನವಮಿಯ ಉತ್ತರ ಪ್ರದೇಶ ಮತ್ತು ಇತರ ರಾಜ್ಯಗಳಲ್ಲಿ ಬೇರುಗಳನ್ನು ಹೊಂದಿರುವ ಭಾರತೀಯ ವಲಸಿಗರು ಆಚರಿಸುವ ಹಿಂದೂ ಹಬ್ಬಗಳಲ್ಲಿ ಒಂದಾಗಿದೆ. ಕಾಮದಿಂದಾಗಿ ಭಾರತವನ್ನು ತೊರೆಯಲು ಒತ್ತಾಯಿಸಲ್ಪಡುವ ನಂತರ 1910ರಲ್ಲಿ ಮೊದಲ ವಸಾಹತುಶಾಹಿ ದಕ್ಷಿಣ ಆಫ್ರಿಕಾದಲ್ಲಿ ಬ್ರಿಟಿಷರ ಒಡೆತನದ ತೋಟಗಳು ಮತ್ತು ಗಣಿಗಳಲ್ಲಿ ಉದ್ಯೋಗಗಳನ್ನು ಭರವಸೆ ನೀಡಿ, ನಂತರ ದಕ್ಷಿಣ ಆಫ್ರಿಕಾದ ವರ್ಣಭೇದ ನೀತಿಯನ್ನು ಆಡಳಿತದಲ್ಲಿ ವಾಸಿಸುತ್ತಿದ್ದ ಭಾರತೀಯ ಒಪ್ಪಂದದ ಸೇವಕರು ವಂಶಸ್ಥರು ರಾಮಾಯಣವನ್ನು ಪಠಿಸುವ ಮೂಲಕ ತಮ್ಮ ತ್ಯಾಗರಾಜ ಮತ್ತು ಚಂದ್ರಚಲ ರಾಮದಾಸರ ಭಜನೆಗಳು ಮಾಡುವ ಮೂಲಕ ರಾಮನವಮಿಯನ್ನು ಆಚರಿಸುವುದನ್ನು ಮುಂದುವರಿಸಿದರು. ಸಂಪ್ರದಾಯವು ಪ್ರತಿ ವರ್ಷ ಡರ್ಬನ್ ಹಿಂದೂ ದೇವಾಲಯಗಳಲ್ಲಿ ಸಮಕಾಲೀನ ಕಾಲದಲ್ಲಿ ಮುಂದುವರೆದಿದೆ. ಅದೇ ರೀತಿ ಟ್ರಿನಿಡಾಡ್ ಮತ್ತು ಟಾಬಾಗೊ, ಗಯಾನ, ಸುರಿನಾಮ್, ಜಮೈಕಾ ಮತ್ತು ಕೆರಿಬಿಯನ್ ದೇಶಗಳು ಕೂಡ ಮಾರಿಷಸ್, ಮಲೇಷಿಯಾ, ಸಿಂಗಪುರ್ ಬ್ರಿಟಿಷ್ ಭಾರತವನ್ನು ತೊರೆಯಲು ಒತ್ತಾಯಿಸಲ್ಪಟ್ಟ ವಸಾಹತುಶಾಹಿ ಯುಗದ ಒಪ್ಪಂದ ಮಾಡಿಕೊಂಡು ಕಾರ್ಮಿಕ ಹಿಂದೂ ವಂಶಸ್ಥರು ಹಿಂದೂವ ಅನೇಕ ದೇಶಗಳ ತಮ್ಮ ಇತರ ಸಾಂಪ್ರದಾಯಿಕ ಹಬ್ಬಗಳ ಜೊತೆಗೆ ರಾಮನವಮಿಯನ್ನು ಕೂಡ ಆಚರಿಸುವುದನ್ನು ಮುಂದುವರಿಸುತ್ತಿದ್ದಾರೆ. ಭಾರತದಾದ್ಯಂತ ಭಕ್ತರು ವಿಷ್ಣುವಿನ 7ನೇ ಅವತಾರವಾದ ಶ್ರೀರಾಮನ ಜನ್ಮ ವಾರ್ಷಿಕೋತ್ಸವವನ್ನು ಆಚರಿಸಲು ಸಜ್ಜಾಗುತ್ತಿದ್ದಾರೆ. ತನ್ನ ಭವ್ಯತೆ ಮತ್ತು ಆಧ್ಯಾತ್ಮಿಕ ಮಹತ್ವಕ್ಕೆ ಹೆಸರುವಾಸಿಯಾದ ರಾಮನವಮಿಯನ್ನು ಭಜನೆಗಳು, ಮೆರವಣಿಗೆಗಳು ಮತ್ತು ಧಾರ್ಮಿಕ ಆಚರಣೆಗಳ ಮೂಲಕ ಭಕ್ತಿಯಿಂದ ಆಚರಿಸಲಾಗುತ್ತದೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಶ್ರೀರಾಮನ ಚೈತ್ರ ಮಾಸದ ಶುಕ್ಲಪಕ್ಷ ನವಮಿಯಂದು ತಿಥಿಯಂದು ಮತ್ತು ಶುಭ ಮಧ್ಯಾಹ್ನ ಅವಧಿಯಲ್ಲಿ ಜನಿಸಿದನು ಎನ್ನುವ ನಂಬಿಕೆಯಿದೆ. ಆದ್ದರಿಂದ ಪ್ರತಿ ವರ್ಷ ರಾಮನವಮಿಯನ್ನು ರಾಮನ ಅನುಗ್ರಹಕ್ಕಾಗಿ ಆಚರಿಸಲಾಗುತ್ತದೆ. 2025ರ ರಾಮನವಮಿಯನ್ನು ಏಪ್ರಿಲ್ 6ರಂದು ಭಾನುವಾರ ಆಚರಿಸಲಾಗುವುದು. ಈ ಶುಭ ದಿನದಂದು ಶುಭಾಶಯಗಳು ಕೂಡ ಹಂಚಿಕೊಳ್ಳಲು ಬಯಸುತ್ತಾರೆ. ರಾಮನವಮಿಯ ಶುಭಾಶಯಗಳು ಹೀಗಿದೆ. ನಾಡಿನ ಸಮಸ್ತ ಜನರಿಗೆ ರಾಮನವಮಿಯ 2025 ಆರ್ಥಿಕ ಶುಭಾಶಯಗಳು. ಶ್ರೀರಾಮ ಆಶೀರ್ವಾದ ಯಾವಾಗಲೂ ನಮ್ಮೊಂದಿಗೆ ಇರಲಿ. ಜೀವನದ ಪ್ರತಿಯೊಂದು ಕಷ್ಟವೂ ಅವನ ಕೃಪೆಯಿಂದ ದೂರವಾಗಲಿ. ರಾಮನವಮಿಯ ಆರ್ಥಿಕ ಶುಭಾಶಯಗಳು. ಭಗವಾನ್ ಶ್ರೀ ರಾಮನ ಆಶೀರ್ವಾದವು ನಿಮ್ಮ ಜೀವನದ ಸಂತೋಷದಿಂದ ತುಂಬಲಿ. ರಾಮನವಮಿ 2025 ಶುಭಾಶಯಗಳು. ನಿಮಗೂ ಕೂಡ ತಮ್ಮ ಕುಟುಂಬಕ್ಕೂ ರಾಮನವಮಿ 2025 ಆರ್ಥಿಕ ಶುಭಾಶಯಗಳು. ಜೈ ಶ್ರೀರಾಮ್. ಭಗವಾನ್ ಶ್ರೀರಾಮನ ಆಶೀರ್ವಾದಗಳು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಇರಲಿ. ರಾಮನವಮಿಯ ಶುಭಾಶಯಗಳು. ಶ್ರೀರಾಮನ ಕೃಪೆಯಿಂದ ನಿಮ್ಮ ಮನೆಯಲ್ಲಿ ಪ್ರೀತಿ ಮತ್ತು ಶಾಂತಿ ಸಂತೋಷದಿಂದ ತುಂಬಲಿ. ರಾಮನವಮಿಯ ಶುಭಾಶಯಗಳು. ಶ್ರೀರಾಮನವಮಿಯ ಜೈ ಶ್ರೀರಾಮ್. ಜಯ ಜಯ ರಾಮ್. ಜೈ ಶ್ರೀರಾಮ್. ಜೈ ರಾಮ್. ರಾಮ್ ರಾಮತೆ ರಾಮೇ ರಮೋ ಮನೋರಮೆ ಸಹಸ್ರನಾಮ ರಾಮರಹನೆ. ರಾಮನವಮಿ ಶುಭಾಶಯಗಳು. ರಾಮ ಆದರ್ಶ, ಸೀತೆಯ ಧೈರ್ಯ ಮತ್ತು ಲಕ್ಷ್ಮಣ ತೇಜಸ್ಸು, ಭರತನ ತ್ಯಾಗ, ಆಂಜನೇಯ ಭಕ್ತ ಸದಾ ನಿಮ್ಮೊಂದಿಗಿರಲಿ. ರಾಮನವಮಿಯ ಶುಭಾಶಯಗಳು. ಶ್ರೀರಾಮನು ನಿಮ್ಮೆಲ್ಲ ಕನಸುಗಳನ್ನು ನನಸಾಗಲಿ. ನಿಮ್ಮ ಪ್ರತಿಯೊಂದು ಕಾರ್ಯದಲ್ಲಿ ಯಶಸ್ಸು ಸಿಗುವಂತೆ ಮಾಡಲಿ. ಶ್ರೀರಾಮನವಮಿಯ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವಸುಹೇ ರಘುನಾಥಾಯ ಸೀತಾಪತಿರ್ನಮಃ. ಶ್ರೀರಾಮನವಮಿ ಶುಭಾಶಯಗಳು. ಶ್ರೀರಾಮ ನಿಮಗೂ ನಿಮ್ಮ ಕುಟುಂಬದ ಆರೋಗ್ಯ, ಐಶ್ವರ್ಯ, ಸಂತೋಷ, ಸಮೃದ್ಧಿ ನೀಡಿ ಸದಾ ಸುಖದಿಂದಿಡಲಿ. ರಾಮನವಮಿಯ ಶುಭಾಶಯಗಳು. ಇನ್ನಷ್ಟು ಬೇಕೆನ್ನು ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯ ಎಲ್ಲಿ ಹೋದವು ರಾಮ. ಶ್ರೀರಾಮನ ದಿವ್ಯಕೃಪೆ ಸದಾ ನಿಮ್ಮ ಜೀವನದ ಮೇಲಿರುವಂತಾಗಲಿ. ಪಿತೃವಾಕ್ಯ ಪರಿಪಾಲನೆಗಾಗಿ 14 ವರ್ಷ ವನವಾಸ ಅನುಭವಿಸಿ ಪ್ರಜೆಗಳನ್ನು ದೇವರಂತೆ ಕಂಡ ಶ್ರೀರಾಮ ನಿಮ್ಮೆಲ್ಲರನ್ನು ಆದರ್ಶ ಪುರುಷ. ರಾಮನವಮಿಯ ಶುಭಾಶಯಗಳು. ಶ್ರೀರಾಮ ಆಶೀರ್ವಾದ ನಿಮ್ಮ ಜೀವನದ ಸಂತೋಷದಿಂದಿಡಲಿ. ರಾಮನವಮಿಯ
ಆರ್ಥಿಕ ಶುಭಾಶಯಗಳು. ರಾಮನವಮಿಯ ಹಿಂದೂಗಳು ಮತ್ತು ಒಂದು ವಿಶೇಷವಾದ ಹಬ್ಬ. ದಿನದಂದು ರಾಮ ಪೂಜಿಸುವ ಪಾನಕ ಮತ್ತು ಸವಿದು ರಾಮನ ಮಂತ್ರಗಳನ್ನು ಪಠಿಸುತ್ತಾ ಪೂಜೆಯನ್ನು ಮಾಡುತ್ತಾರೆ. ರಾಮನವಮಿಯ ದಿನ ಪಾನಕ ತಯಾರಿಸಿ ಸೇವಿಸುವುದರ ಮೂಲಕ ಒಂದು ವಿಶಿಷ್ಟ ಹಬ್ಬವನ್ನು ಆಚರಣೆ ಮಾಡುತ್ತಾರೆ. ರಾಮನವಮಿಯ ತ್ರೇತಾಯುಗದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಆವಿರ್ಭಾವ ಸ್ಮರಿಸುವ ಹಿಂದೂ ಹಬ್ಬವಾಗಿದೆ. ವೈದಿಕ ಗ್ರಂಥಗಳ ಶ್ರೀಕೃಷ್ಣ ಅಥವಾ ವಿಷ್ಣುವಿನ ರಾಮಚಂದ್ರ ಎಂದು ಕರೆಯಲ್ಪಡುವ ಪ್ರೀತಿಯ ಅವತಾರವಾಗಿ ಪ್ರಕಟವಾದದ್ದು ಎಂದು ದೃಢೀಕರಿಸುತ್ತವೆ. ಸಾಂಸ್ಕೃತಿಕ ಮಿತತೆ ತತ್ವಗಳು, ನೈತಿಕತೆ ಮತ್ತು ಉತ್ತಮ ಆಡಳಿತ, ನಮ್ರತೆ ಮತ್ತು ತ್ಯಾಗವನ್ನು ಉದಾಹರಿಸುವಂಥ ವೈವಿಧ್ಯತೆಯ ಕಾಲಕ್ಷೇಪಗಳಲ್ಲಿ ತೊಡಗಿಸಿಕೊಂಡಿರುವ ಭಾರತದ ಪ್ರಾಚೀನ ಗ್ರಂಥಗಳಾದ್ಯಂತ ಭಕ್ತರು ಆಕರ್ಷಿಸಲು ಮತ್ತು ದುಷ್ಟರನ್ನು ಜಯಿಸಲು ವಿಷ್ಣು ವಿವಿಧ ಅವತಾರಗಳಲ್ಲಿ ಇಳಿಯುತ್ತಾನೆ ಎಂದು ಒತ್ತಿ ಹೇಳಲಾಗಿದೆ. ಲೀಲಾ ಕಾಲಗಳು ಎಂದು ಕರೆಯಲ್ಪಡುವ ಅವನ ಚಟುವಟಿಕೆಗಳನ್ನು ಅವನ ಪ್ರೀತಿಯ ಭಕ್ತರು ಪೂಜಿಸುತ್ತಾರೆ, ಆಚರಿಸುತ್ತಾರೆ ಮತ್ತು ಚಿಂತಿಸುತ್ತಾರೆ. ಭಗವಾನ್ ವಿಷ್ಣುವಿನ ರಾಮ ಮತ್ತು ಅವತಾರ ಅಥವಾ ಅವತಾರವು ದೇಶಾದ್ಯಂತ ತನ್ನ ಬೋಧನೆಗಳನ್ನು ಹರಡಲು ಅಂತಹ ದೈವಿಕ ಲೀಲೆಗಳಿಂದ ನಿರೂಪಿಸಲ್ಪಟ್ಟಿವೆ. ರಾಮನವಮಿಯ ಶ್ರೀರಾಮನು ಮಾನವ ಮತ್ತು ದೈವಿಕ ಎರಡೂ ರೂಪಗಳಲ್ಲಿ ಕಾಣಿಸಿಕೊಳ್ಳುವುದನ್ನು ಸೂಚಿಸುತ್ತದೆ. ಇದನ್ನು ಭಾರತದಾದ್ಯಂತ, ವಿಶೇಷವಾಗಿ ರಾಮನ ಜನ್ಮಸ್ಥಳವಾದ ಉತ್ತರ ಪ್ರದೇಶದ ಪವಿತ್ರ ನಗರವಾದ ಅಯೋಧ್ಯೆಯಲ್ಲಿ ಅತ್ಯಂತ ಭಕ್ತಿ ಮತ್ತು ಹಬ್ಬಗಳಿಂದ ಆಚರಿಸಲಾಗುತ್ತದೆ. ರಾಮನವಮಿಯ ಮುಂಚಿತವಾಗಿ ಹಿಂದೂಗಳು ಚೈತ್ರ ನವರಾತ್ರಿಯ ಸಮಯದಲ್ಲಿ 9 ದಿನಗಳ ಉಪವಾಸವನ್ನು ಆಚರಿಸುತ್ತಾರೆ. ಮದ್ಯಪಾನ, ಧೂಮಪಾನ ಮತ್ತು ದೇಹದ ನಿರ್ವೀಕರಣಕ್ಕಾಗಿ ಪ್ರಾರ್ಥನೆ ಮತ್ತು ಧ್ಯಾನದಲ್ಲಿ ತೊಡಗಿಸಿಕೊಳ್ಳುವಾಗ ಸಾತ್ವಿಕ ಸಸ್ಯಾಹಾರಿ ಆಹಾರವನ್ನು ಸೇವಿಸುತ್ತಾರೆ. 9ನೇ ಮತ್ತು ಕೊನೆಯ ದಿನದಂದು ಅಯೋಧ್ಯೆ ಮತ್ತು ಭಾರತದಾದ್ಯಂತ ಇತರ ನಗರಗಳು ಪ್ರಾರ್ಥನೆ ಮತ್ತು ಹಬ್ಬದಲ್ಲಿ ಮುಳುಗಿರುವ ಪ್ರಕಾಶಮಾನವಾದ ವಧುವಿನಂತೆ ತಮ್ಮನ್ನು ಅಲಂಕರಿಸುತ್ತವೆ. ರಾಮನವಮಿಯ ಶ್ರೀರಾಮನ ಜೀವನ ಪ್ರತಿಯೊಂದು ಅಂಶವೂ ಗೌರವಿಸುತ್ತದೆ. ರಾಮನವಮಿಯ ಹಿಂದಿನ ಇತಿಹಾಸ. ಹಿಂದೂ ಪುರಾಣದ ಪ್ರಕಾರ ರಾಮನು ಈ ದಿನದಂದು ಅಯೋಧ್ಯೆಯಲ್ಲಿ ಜನಿಸಿದನೆಂದು ವ್ಯಾಪಕವಾಗಿ ನಂಬಲಾಗಿದೆ. ಇತರ ಕೆಲವು ಭಕ್ತರು ರಾಮನ ವಿಷ್ಣುವಿನ ಪೂರ್ವಜನ್ಮವಾಗಿದ್ದು, ಈ ದಿನ ಸ್ವರ್ಗದಿಂದ ನವಜಾತ ಶಿಶುವಾಗಿ ಅಯೋಧ್ಯೆಗೆ ಇಳಿದನು ಎಂದು ನಂಬುತ್ತಾರೆ. ರಾಮ ನವಮಿಯನ್ನು ಹೇಗೆ ಆಚರಿಸಲಾಗುತ್ತದೆ ಎಂಬುದು ತಿಳಿಯೋಣ. ಭಕ್ತರು ಮನೆಗಳಲ್ಲಿ ಅಥವಾ ರಾಮ ನವಮಿಯ ಸಮರ್ಪಿತವಾದ ಧಾರ್ಮಿಕ ಸ್ಥಳಗಳಲ್ಲಿ ಭಜನೆ ಮತ್ತು ಕೀರ್ತನೆಗಳನ್ನು ಆಯೋಜಿಸಲಾಗುತ್ತದೆ. ಈ ದಿನದಂದು ಜನರು ಸಾಮಾನ್ಯಗಳಲ್ಲಿ ದೇವಾಲಯ ಭೇಟಿ ನೀಡಿ ಆಶೀರ್ವಾದ ಪಡೆಯುತ್ತಾರೆ. ಅಯೋಧ್ಯೆಯಂತಹ ಸ್ಥಳಗಳಲ್ಲಿ ತೊಟ್ಟಿಲಿನ ಮೇಲೆ ರಾಮನ ಚಿಕ್ಕಣಿ ಪ್ರತಿಮೆಗಳನ್ನು ಮೆರವಣಿಗೆಯಲ್ಲಿ ಇಡಲಾಗುತ್ತದೆ. ಹೆಚ್ಚಿನ ದೇವಾಲಯಗಳು ಹವನ ಆಯೋಜಿಸುತ್ತಾರೆ. ಇಂತಹ ಮನಸ್ಸು, ದೇಹ ಮತ್ತು ಆತ್ಮವನ್ನು ಶುದ್ಧೀಕರಿಸುವಂಥ ಗುರಿಯನ್ನು ಹೊಂದಿರುವ ಅಗ್ನಿಗೆ ಸಂಬಂಧಿಸಿದಂಥ ಆಚರಣೆಯಾಗಿದೆ. ಪುರೋಹಿತರು ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಸಿಹಿ ತಿಂಡಿಗಳು ಮತ್ತು ಹಣ್ಣುಗಳನ್ನು ವಿತರಿಸುತ್ತಾರೆ. ಸಾಮಾನ್ಯವಾಗಿ ಭಕ್ತರು ಮಧ್ಯರಾತ್ರಿಯವರೆಗೆ ಇಡೀ ದಿನ ಉಪವಾಸ ಮಾಡುತ್ತಾರೆ. ಸಾಮಾನ್ಯವಾಗಿ ಸಿಹಿ ತಿಂಡಿಗಳು ಮತ್ತು ಹಣ್ಣುಗಳು ಸೇವಿಸುವ ಮೂಲಕ ಉಪವಾಸವನ್ನು ಕೊನೆಗೊಳಿಸುತ್ತಾರೆ. ರಾಮಲೀಲಾ. ರಾಮನು ರಾವಣನನ್ನು ಸೋಲಿಸುವ ನಾಟಕೀಯ ಚಿತ್ರಣವನ್ನು ದೇಶದ ಅನೇಕ ಭಾಗಗಳಲ್ಲಿ ಪ್ರದರ್ಶಿಸಲಾಗುತ್ತದೆ. ಈ ನಾಟಕವನ್ನು ಸಾಮಾನ್ಯವಾಗಿ ತೆರೆಯದ ವೇದಿಕೆಯಲ್ಲಿ ಪ್ರದರ್ಶಿಸಲಾಗುತ್ತದೆ. ಈ ಹಬ್ಬವನ್ನು ದೇಶಾದ್ಯಂತ ಆಚರಿಸಲಾಗುತ್ತದೆಯಾದ ಪ್ರಮುಖ ಆಚರಣೆಗಳು ಅಯೋಧ್ಯೆ, ಭದ್ರಾಚಲಂ, ರಾಮೇಶ್ವರ ಮತ್ತು ಸೀತಾಮಹಿಯಲ್ಲಿ ನಡೆಯುತ್ತವೆ. ರಾಮಲೀಲಾ. ಸೀತಾ, ಲಕ್ಷ್ಮಣ ಮತ್ತು ಹನುಮಾನ್ ದೇವತೆಗಳನ್ನು ಸಹ ದಿನದಂದು ಪೂಜಿಸಲಾಗುತ್ತದೆ. ಅಯೋಧ್ಯೆ, ಉತ್ತರ ಪ್ರದೇಶ. ರಾಮನವಮಿಯ ಹಬ್ಬವನ್ನು ಆಚರಿಸಲು ಅಯೋಧ್ಯೆಯ ಭಾರತದ ಪ್ರಮುಖ ತಾಣವಾಗಿದೆ. ಹಿಂದೂ ಪುರಾಣಗಳ ಪ್ರಕಾರ ಅಯೋಧ್ಯೆಯನ್ನು ಭಗವಾನ್ ರಾಮನ ಜನ್ಮಸ್ಥಳವೆಂದು ಪರಿಗಣಿಸಲಾಗಿದೆ. ಜನರು ತಮ್ಮ ಮನೆಗಳನ್ನು ಅಲಂಕರಿಸುತ್ತಾರೆ.
ಮತ್ತು ವಿವಿಧ ಧಾರ್ಮಿಕ ಸಮಾರಂಭಗಳನ್ನು ಮಾಡುತ್ತಾರೆ. ರಾಮನವಮಿಯ ಹಬ್ಬವನ್ನು ಆಚರಿಸಲು ಸುಂದರವಾದ ರಥ ಮೆರವಣಿಗೆಯನ್ನು ಕೂಡ ಆಚರಿಸಲಾಗುತ್ತದೆ. ರಾಮೇಶ್ವರಂ ತಮಿಳುನಾಡಿನಲ್ಲಿ ಹೇಗೆ ಆಚರಿಸ್ತಾರೆ ಎಂಬುದು ಕೂಡ ನೋಡೋಣ. ರಾಮೇಶ್ವರವು ರಾಮನಿಗೆ ಅರ್ಪಿತವಾದ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ. ಶ್ರೀಲಂಕಾದಿಂದ ರಾಮೇಶ್ವರಂಗೆ ದಾಟಲು ರಾಮಸೇತು ಎಂಬ ಸೇತುವೆಯನ್ನು ನಿರ್ಮಿಸಲಾಗಿದೆ ಎಂದು ನಂಬಲಾಗಿದೆ. ರಾಮೇಶ್ವರ ನಗರದ ಸಮೀಪದಲ್ಲಿ ವಾಸಿಸುವ ಜನರು ಈ ಸ್ಥಳಕ್ಕೆ 2-3 ದಿನಗಳ ಪ್ರವಾಸವನ್ನು ಆಯೋಜಿಸುತ್ತಾರೆ. ಭದ್ರಾಚಲಂ ತೆಲಂಗಾಣದಲ್ಲಿರುವ ಭದ್ರಾಚಲಂ ರಾಮನಿಗೆ ಅರ್ಪಿತವಾದ ಭದ್ರಾಚಲಂ ದೇವಸ್ಥಾನಕ್ಕೆ ಜನಪ್ರಿಯವಾಗಿದೆ. ಗೋದಾವರಿ ನದಿಯ ದಡದಲ್ಲಿರುವ ಈ ತಾಣವು ರಾಮನವಮಿಯ ಭಕ್ತಿಯಿಂದ ಆಚರಿಸುತ್ತಾರೆ. ಈ ದೇವಾಲಯವು ಎಲ್ಲ ರಾಮನವಮಿಯ ಚಟುವಟಿಕೆಗಳನ್ನು ಕೇಂದ್ರವಾಗಿದೆ. ಸೀತಾಮಹಿ ಬಿಹಾರದ ಸೀತಾಮಹಿಯನ್ನು ಸೀತಾದೇವಿಯ ಜನ್ಮಸ್ಥಳವೆಂದು ಪರಿಗಣಿಸಲಾಗಿದೆ. ಇದು ಹಿಂದೂ ಯಾತ್ರಿಗಳಿಗೆ ಮಹತ್ವದ ಸ್ಥಳವಾಗಿದೆ. ಜಾನಕಿ ಮಂದಿರ ಎಂಬ ದೇವಾಲಯವು ರಾಮನವಮಿಯ ಹಬ್ಬವನ್ನು ಆಚರಿಸಲು ಪ್ರಸಿದ್ಧವಾಗಿದೆ. ಈ ದೇವಾಲಯವನ್ನು ಅಲಂಕರಿಸುತ್ತದೆ ಮತ್ತು ಜಾತ್ರೆಯನ್ನು ಸಹ ಆಯೋಜಿಸಲಾಗುತ್ತದೆ. ವಟಮಿತ್ರ ಆಂಧ್ರ ಪ್ರದೇಶದ ವಟಮಿತ್ರಂ ತಮಿಳುನಾಡಿನ ಒಂದು ಸಣ್ಣ ತಾಣವಾಗಿದೆ. ಪ್ರಸಿದ್ಧ ಪ್ರವಾಸಿ ತಾಣವೆಂದು ಕೋದಂಡರಾಮ ದೇವಸ್ಥಾನ. ಇದು ರಾಮನಿಗೆ ಅರ್ಪಿತವಾದ ರಾಮನವಮಿಯ ಹಬ್ಬವನ್ನು ಕೂಡ ಆಚರಿಸುತ್ತಾರೆ. ರಾಮನವಮಿ ಹಬ್ಬದ ಬಗ್ಗೆ ಪದೇ ಕೇಳಲಾದ ಪ್ರಶ್ನೆ, ಕೆಲವು ಆಚರಣೆಗಳು ಹೇಗಿತ್ತು? ಹಬ್ಬದ ಪ್ರಮುಖ ಆಚರಣೆ ನಡೆಯುವ ಸ್ಥಳಗಳು ಯಾವುದಂತಂದರೆ, ಹಬ್ಬದ ಪ್ರಮುಖ ಆಚರಣೆಗಳು ನಡೆಯುವಂಥ ಸ್ಥಳಗಳು ಸೀತಾಮಹಿ, ರಾಮೇಶ್ವರಂ, ಭದ್ರಾಚಲಂ ಮತ್ತು ಅಯೋಧ್ಯೆ. ರಾಮನವಮಿಯಂದು ಜನರು ಉಪವಾಸ ಮಾಡುತ್ತಾರೆ ಇಲ್ವಾ ಎಂಬುದು ರಾಮನವಮಿಯಂದು ಜನರು ಕೆಲವು ಉಪವಾಸ ಮಾಡುತ್ತಾರೆ ಇಲ್ವಾ ಎಂಬುದು ತಿಳಿಯೋಣ. ಹೌದು, ಈ ವ್ಯಕ್ತಿಗಳು ರಾಮನವಮಿಯಂದು ಮಧ್ಯರಾತ್ರಿಯಿಂದ ಮಧ್ಯರಾತ್ರಿಯವರೆಗೂ ಅಥವಾ ಮಧ್ಯಾಹ್ನದವರೆಗೂ ಉಪವಾಸ ಮಾಡುತ್ತಾರೆ. 2025ರಲ್ಲಿ ರಾಮನವಮಿಯನ್ನು ಯಾವಾಗ ಆಚರಿಸಲಾಗುತ್ತದೆ ಎಂಬುದು, ರಾಮನವಮಿಯನ್ನು ಏಪ್ರಿಲ್ 6ರಂದು ಕೂಡ ಆಚರಿಸುತ್ತಾರೆ. ರಾಮನವಮಿಯ ಸಾರ್ವಜನಿಕ ರಜಾ ದಿನವೇ ಇರಬಹುದಾ ಎಂದು ತಿಳಿದುಕೊಳ್ಳೋಣ. ಹೌದು, ರಾಮನವಮಿಯ ಸಾರ್ವಜನಿಕ ರಜಾ ದಿನವಾಗಿದೆ ಎಂದು ವ್ಯವಹಾರಗಳು ಮತ್ತು ಶಾಲೆಗಳು ಮುಚ್ಚಲ್ಪಟ್ಟಿರುತ್ತವೆ ಮತ್ತು ಹೆಚ್ಚಿನ ಜನರಿಗೆ ಆ ದಿನಗಳು ಕೂಡ ರಜೆ ಇರುತ್ತವೆ. ರಾಮನವಮಿಯ ಮಹತ್ವ ಏನು ಎಂಬುದು ತಿಳಿಯೋಣ. ರಾಮನವಮಿಯ 9 ದಿನಗಳ ಚೈತ್ರ ನವರಾತ್ರಿಯ ಉತ್ಸವ ಮತ್ತು ಅತ್ಯಂತ ಭಗವಾನ್ ರಾಮನ ಜನ್ಮವಾರ್ಷಿಕೋತ್ಸವವನ್ನು ಸೂಚಿಸುವುದರಿಂದ ಇದು ಮುಖ್ಯವಾಗಿದೆ. ಶ್ರೀರಾಮನವಮಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಮಹತ್ವಪೂರ್ಣ ಹಬ್ಬಗಳಲ್ಲಿ ಒಂದಾಗಿದೆ. ಈ ಹಬ್ಬವನ್ನು ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಜನ್ಮದಂದು ಆಚರಿಸಲಾಗುತ್ತದೆ. ಇದು ಚೈತ್ರ ಮಾಸದ ಶುಕ್ಲಪಕ್ಷ ನವಮಿಯಂದು ಸಂಭವಿಸುತ್ತದೆ. ರಾಮನವಮಿಯ ಹಬ್ಬವು ಭಕ್ತರಿಗೆ ಧರ್ಮ, ಶಿಷ್ಟಾಚಾರ, ಸತ್ಯ ಮತ್ತು ನೀತಿಯನ್ನು ಮಾರ್ಗವಾಗಿ ನೆನಪಿಸುವ ಪವಿತ್ರ ದಿನವಾಗಿದೆ. ಶ್ರೀರಾಮನವಮಿಯ ಕೇವಲ ಒಂದು ಹಬ್ಬವಲ್ಲ, ಅದು ಧರ್ಮ, ನೀತಿ ಮತ್ತು ಸತ್ಯಸಂಧತೆ ಹೇಗೆ ಜೀವನದಲ್ಲಿ ಪಾಲಿಸಬೇಕು ಎಂಬುದು ಸಂಪೂರ್ಣವಾಗಿ ತೋರಿಸುವ ದಾರಿದೀಪವಾಗಿದೆ. 2024ರಲ್ಲಿ ಅಯೋಧ್ಯೆಯಲ್ಲಿ ನೂತನ ಶ್ರೀರಾಮಚಂದ್ರ ಮಂದಿರ ಉದ್ಘಾಟನೆಯ ನಂತರ ಈ ಹಬ್ಬವನ್ನು ಐತಿಹಾಸಿಕ ಮತ್ತು ಧಾರ್ಮಿಕವಾಗಿ ಇನ್ನಷ್ಟು ಶ್ರೇಷ್ಠತೆಯನ್ನು ಕೂಡ ಪಡೆದುಕೊಂಡಿದೆ. ಈ ಹಬ್ಬವನ್ನು ಪ್ರಪಂಚಾದ್ಯಂತ ಭಕ್ತರ ಹೃದಯದಲ್ಲಿ ಭಕ್ತಿ ಮತ್ತು ಶಾಂತಿಯನ್ನು ಮೂಡಿಸುತ್ತದೆ. ಅಮೆರಿಕದಲ್ಲಿ ಭಾರತೀಯರು ಈ ಹಬ್ಬವನ್ನು ಸಮುದಾಯಗಳಲ್ಲಿ ಒಗ್ಗೂಡಿಸಿ ಆಚರಿಸುವ ಮೂಲಕ ತಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಂಡಿದ್ದಾರೆ. ಶ್ರೀರಾಮನ ಜೀವನ ಮತ್ತು ರಾಮನವಮಿಯ ಮಹತ್ವ. ಶ್ರೀರಾಮ ಜನ್ಮ, ಆದರ್ಶ ಜೀವನ, ರಾಮಾಯಣದ ಮಹಾನ್ ಸಂದೇಶ ಮತ್ತು ಭಕ್ತರ ಮೇಲೆ ರಾಮನ ಅನುಗ್ರಹ ಇವೆಲ್ಲವೂ ರಾಮನವಮಿಯ ಸಂದರ್ಭದಲ್ಲಿ ವಿಶೇಷವಾಗಿ ಸ್ಮರಿಸಲಾಗುತ್ತವೆ. ರಾಮನು ಕೇವಲ ರಾಜಕುಮಾರನಷ್ಟೇ ಅಲ್ಲ, ಅವನು ಸಮಗ್ರ ಮಾನವೀಯತೆ ಮತ್ತು ಆದರ್ಶಪ್ರಾಯ ವ್ಯಕ್ತಿಯಾಗಿದೆ. ಅತ್ಯಂತ ಉನ್ನತ ಸ್ಥಾನದಲ್ಲಿ ಮನುಕುಲಕ್ಕೆ ಮುಕುಟನಾಗಿ ಸ್ಥಾಪಿತನಾಗಿದ್ದಾನೆ. ರಾಮನವಮಿಯ ಹಬ್ಬದಲ್ಲಿ ಭಕ್ತರು ರಾಮನ ಸ್ಮೃತಿಯಲ್ಲಿ ವಿವಿಧ ಪೂಜೆ, ಪಾರಾಯಣ ಮತ್ತು ಜಪ ಭಜನೆಗಳನ್ನು ನಡೆಸುತ್ತಾರೆ. ಭಾರತದಲ್ಲಿ ವಿವಿಧ ಭಾಗಗಳಲ್ಲಿ ರಾಮನವಮಿಯನ್ನು ವಿಭಿನ್ನ ರೀತಿಯಲ್ಲಿ ಕೂಡ ಆಚರಣೆ ಮಾಡುತ್ತಾರೆ. ಅಯೋಧ್ಯೆ ಶ್ರೀರಾಮನ ಜನ್ಮಸ್ಥಳದಲ್ಲಿ ವಿಶೇಷ ಪೂಜೆಗಳು, ಕೀರ್ತನೆ, ರಥೋತ್ಸವ
ಆಯೋಜಿಸಲಾಗುತ್ತದೆ. ವಿಶೇಷವಾಗಿ 2024ರಲ್ಲಿ ಅಯೋಧ್ಯೆಯಲ್ಲಿ ನೂತನ ರಾಮ ಮಂದಿರ ಉದ್ಘಾಟನೆಯಾದ ನಂತರ ಈ ಹಬ್ಬವನ್ನು ಇನ್ನಷ್ಟು ವೈಭವದಿಂದ ಆಚರಿಸಲಾಗುತ್ತದೆ. ಶ್ರೀರಾಮ ನವಮಿಯ ರಾಮನ ಭವ್ಯ ವಿಗ್ರಹವನ್ನು ವಿಶೇಷವಾಗಿ ಸಿಂಗರಿಸಲಾಗುತ್ತಿದ್ದು, ಲಕ್ಷಾಂತರ ಭಕ್ತರು ಪಾಲ್ಗೊಳ್ಳುತ್ತಾರೆ. ಕರ್ನಾಟಕದಂತೆ ಮಹಾರಾಷ್ಟ್ರ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಲ್ಲಿ ರಾಮನವಮಿಯ ಮೇಳಗಳು, ಉತ್ಸವಗಳು, ಪ್ರವಚನ, ಹರಿಕಥೆ, ಕಂಬಣಿಗಳು ಮತ್ತು ಕೀರ್ತನೆಗಳ ಮೂಲಕ ಈ ಹಬ್ಬವನ್ನು ವಿಶೇಷತೆ ತರಲಾಗುತ್ತದೆ. ರಾಮನವಮಿಯ ವಿಶೇಷ ಆಹಾರ. ರಾಮನವಮಿಯಂದು ವಿಶೇಷವಾಗಿ ಪಾನಕ ಮತ್ತು ಕೋಸಂಬರಿ ಮಾಡುವುದರಿಂದ ಆಚರಣೆ ಪ್ರಮುಖ ಭಾಗವಾಗಿದೆ. ಈ ತಂಪಾದ ಪಾನೀಯವನ್ನು ಜೀರಿಗೆ, ಬೆಲ್ಲ, ಎಳನೀರು ಮತ್ತು ಏಲಕ್ಕಿ ಹಣ್ಣುಗಳಿಂದ ತಯಾರಿಸಲಾಗುತ್ತದೆ. ಇದು ದೇಹವನ್ನು ತಣಿಸುತ್ತದೆ ಮತ್ತು ಗ್ರೀಷ್ಮ ಋತುವಿಗೆ ಸೂಕ್ತವಾಗಿದೆ. ಹುರುಳಿಕಾಳು ಅಥವಾ ಕಡಲೆಕಾಳು ಮತ್ತು ತರಕಾರಿಗಳು ಬಳಸಿಕೊಂಡು ತಯಾರಿಸಿದಂಥ ಹುಸುರಿ ಕೋಸಂಬರಿ ಆರೋಗ್ಯಕ್ಕೆ ಉತ್ತಮ ಮತ್ತು ತಂಪಾದ ಆಹಾರವಾಗಿದೆ. ಹಲವಾರು ಭಕ್ತರು ಈ ದಿನದಂದು ಬಾಣಸಿಗೆಯ ಉಪವಾಸ ಮಾಡುತ್ತಿದ್ದು, ವಿಶೇಷವಾಗಿ ತಯಾರಿಸಲಾದ ನೈವೇದ್ಯ ಹಾಗೂ ಹಬ್ಬದ ಪ್ರಸಾದ ಹಬ್ಬವನ್ನು ಹಂಚಿ ಆಚರಿಸುತ್ತಾರೆ. ಅಮೆರಿಕದಲ್ಲಿ ಕೂಡ ಶ್ರೀರಾಮನವಮಿಯ ಆಚರಣೆಯನ್ನು ಅಮೆರಿಕದಲ್ಲಿ ಹಿಂದೂಗಳು ಒಗ್ಗೂಡಿಸಿ ಪರಿಣಾಮವಾಗಿ ಶ್ರೀರಾಮನವಮಿಯ ಭಕ್ತಿಪೂರ್ವಕವಾಗಿ ಆಚರಿಸಲಾಗುತ್ತದೆ. ಅಮೆರಿಕದ ಪ್ರಮುಖ ಹಿಂದೂ ದೇವಾಲಯಗಳಲ್ಲಿ ರಾಮನವಮಿಯ ಪ್ರಯುಕ್ತ ವಿಶೇಷ ಹೋಮ, ಪಾರಾಯಣ ಮತ್ತು ಆಭರಣಗಳ ಸಿಂಗರಿಸಿದ ರಾಮನ ಮೂರ್ತಿಗೆ ವಿಶೇಷ ಆರಾಧನೆ ಮಾಡಲಾಗುತ್ತದೆ. ವಿವಿಧ ಸಮುದಾಯಗಳ ಹಿಂದೂ ಘಟನೆಗಳು ಮತ್ತು ಸತ್ಸಂಗಗಳ ಭಕ್ತರಿಗೆ ಸತ್ಸಂಗ, ಪ್ರವಚನ ಹಾಗೂ ರಾಮನ ಕೀರ್ತಿ ಧಾರ್ಮಿಕ ಚರ್ಚೆಗಳನ್ನು ಆಯೋಜಿಸಲಾಗುತ್ತದೆ. ಧನ್ಯವಾದಗಳು.